Please consider wearing your headphones for a better audio experience. Good morning, everybody. I believe everybody is doing good, right? So, ಭಾಳ ದಿನ ಆದಮೇಲೆ ಒಂದು ವಿಡಿಯೋ ಬರಾಕತ್ತೈತಿ. And this video is all about the new program I am launching, called as the Summit Mains program, also called as the SMP. It is a mentorship program. ಇದೊಂದು mentorship program for UPSC 2025 mains. ಪ್ರಿಲಿಮ್ಸಿಗೆ ಏನು ಮಾಡ್ಬೇಕು ಸರ್? ಪ್ರಿಲಿಮ್ಸಿಗೆ ಆಫ್ಟರ್ January, we are going to bring up a new course or a mentorship program for prelims of 2025 UPSC. But sadhyakke, since we are having enough amount of time to cover all the parts of the syllabus, ಅದಕ್ಕೆ ಫಸ್ಟ್ ನಾವು ನಿಮ್ಮದು GS1, GS4, GS2 ಆ್ಯಂಡ್ GS3 ಈ 4 ಸಬ್ಜೆಕ್ಟ್ಸನ್ನು ಪ್ರಾಪರಾಗಿ ಕವರ್ ಮಾಡ್ಕೊಳ್ಳೋಣ. ಈ 4 ಸಬ್ಜೆಕ್ಟ್ಸ್ ಕವರ್ ಆದವಪ್ಪ ಅಂತಂದರೆ ನಿಮಗೊಂದು ಪ್ರಾಪರಾಗಿ ಒಂದು ಐಡಿಯಾ ಸಿಗ್ತೈತಿ. ಎಕ್ಸಾಮಿಗೆ ಏನು ಓದಬೇಕು, ಏನು ಡಿಮಾಂಡ್ ಆಫ್ ದಿ ಎಕ್ಸಾಮ್ ಐತಿ, ಏನು ಕೇಳಾಕತ್ತಾರ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನೀವು ನೆಕ್ಸ್ಟ್ ಇಯರ್ ದಟ್ ಈಸ್ 2025 ಒಳಗಡೆ ಪ್ರಿಲಿಮ್ಸ್ ಬರೆದ ತಕ್ಷಣ ನಿಮಗೆ ಮೇನ್ಸ್ಗೋಸ್ಕರ ಓದೋಕ್ಕೆ ಟೈಮ್ ಇಲ್ಲ. ಅರ್ಥ ಆಯ್ತಾ? ಮೀನ್ಸ್ ದೇರ್ ಈಸ್ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್ ಟು ಸ್ಟಡಿ ಫಾರ್ ಮೇನ್ಸ್. ಈಗ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಯು ಆರ್ ಸಪೋಸ್ ಟು ಬಿ ರೆಡಿ ಫಾರ್ ಮೇನ್ಸ್ ಅರ್ಲಿಯರ್ ಇಟ್ ಸೆಲ್ಫ್. ನಾನು 2 ತಿಂಗಳು ನಿಮ್ದೇನು ಪ್ರಿಲಿಮ್ಸ್ ಆದಮೇಲೆ 2 months ಏನು ಗ್ಯಾಪ್ ಸಿಕ್ಕೈತಿ ನೆಕ್ಸ್ಟ್ ಇಯರು, ಆ ಗ್ಯಾಪ್ ಒಳಗಡೆ ನಾನು ಕುಂತು ಮೇನ್ಸಿಗೆ ಪ್ರಿಪೇರ್ ಮಾಡ್ತೀನಿ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಇಂಪಾಸಿಬಲ್, ಆಲ್ ಐ ಆಮ್ ಸೇಯಿಂಗ್ ಇಸ್ ಇಟ್ ಬಿಕಮ್ಸ್ ವೆರಿ 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 ಡಿಫಿಕಲ್ಟ್. ಯಾಕಂದ್ರೆ ಆಪ್ಷನಲ್ ಪೇಪರ್ ಕೂಡ ಇರ್ತೈತಿ. ಈ ಆಪ್ಷನಲ್ ಪೇಪರ್ ಜೊತೆಗೆ GS ಅನ್ನು ಕ್ಯಾರಿ ಮಾಡೋದು ಇಟ್ ಬಿಕಮ್ಸ್ ಎ ಲಿಟಲ್ ಹೆಕ್ಟಿಕ್. ಸೊ ಅದಕ್ಕೆ ನಾನೇನು ಮಾಡಕತ್ತೇನೆ ಅಂತಂದ್ರೆ, ಐ ಹ್ಯಾವ್ ಬ್ರಾಡ್ ಔಟ್ ಅ ಪ್ರೋಗ್ರಾಮ್ ಕಾಲ್ಡ್ ಆಸ್ ದಿ ಸಮಿಟ್ ಮೇನ್ಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಒಳಗಡೆ ಐ ಆಮ್ ಜಸ್ಟ್ ಅಲವಿಂಗ್ 50 ಸ್ಟೂಡೆಂಟ್ಸ್. ಎದಕ್ಕಂತಂದರೆ ನಾನು ಈ ಪ್ರೋಗ್ರಾಮ್ ಒಳಗಡೆ ಏನು ಮಾಡಕತ್ತೇನೆ ಅಂತಂದರೆ, ಲೆಟ್ ಮಿ ಗಿವ್ ದ್ಯಾಟ್ ಬ್ರೀಫ್ ಇಟ್ ಸೆಲ್ಫ್, ರೈಟ್? ಏನದು ಅಂತ ಪ್ರಾಪರಾಗಿ ಹೇಳ್ತೇನೆ ನಿಮ್ಗೆ, ತಿಳ್ಕೊಳ್ರಿ. ಫಸ್ಟು ಎವ್ರಿ ಮಾರ್ನಿಂಗ್ ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ಸರ್ಟನ್ ನಂಬರ್ ಆಫ್ ಕ್ವಶನ್ಸ್. ದೇ ಮೈಟ್ ಬಿ PYQs ಆರ್ ದೇ ಮೈಟ್ ಬಿ ಸಮ್ ಅದರ್ ಕ್ವಶನ್ಸ್. ಆ ಕ್ವಶನ್ಸನ್ನು ಕಳಿಸಿ ಯು ಆರ್ ಸಪೋಸ್ ಟು ರೀಡ್ ದ್ಯಾಟ್ ಪಾರ್ಟ್ ಆಫ್ ದಿ ಸಿಲೆಬಸ್. ನಾನು ನಿಮಗೆ ಇಲ್ಲೇ ಟಾಪಿಕ್ಸನ್ನು ಮಾರ್ಕ್ ಮಾಡೀನಿ, ಮುಂದೆ ತೋರಿಸ್ತೀನಿ. ಆ ಟಾಪಿಕ್ಸನ್ನು ನೋಡಿಕೊಂಡು ಯು ಆರ್ ಸಪೋಸ್ ಟು ರೀಡ್ ದ್ಯಾಟ್ ಪಾರ್ಟ್ ಆಫ್ ದಿ ಸಿಲೆಬಸ್. ಆ ಸಿಲೆಬಸ್ಸದ್ದು ಆ ಪಾರ್ಟನ್ನು ಯು ಆರ್ ಸಪೋಸ್ ಟು ರೀಡ್ ಇಟ್. ಹೆಂಗೆ ಓದಬೇಕ್ರಿ ಸರ್? ಐ ಆಮ್ ಗೋಯಿಂಗ್ ಟು ಗಿವ್ ಯು ಸರ್ಟನ್ ಸೋರ್ಸಸ್. ನಾನು ನಿಮಗೆ ಸೋರ್ಸಸನ್ನು ಮೆನ್ಷನ್ ಮಾಡ್ತೀನಿ, ಇಲ್ಲಿಂದ ಓದ್ರಿ, ಇಲ್ಲಿಂದ ಓದ್ರಿ, ಇಲ್ಲಿಂದ ಓದ್ರಿ ಅಂತ ತಂದು. ಸೊ ಯು ಕ್ಯಾನ್ ರೀಡ್ ದ್ಯಾಟ್ ಫ್ರಮ್ ದೋಸ್ ಸೋರ್ಸಸ್. ಇಲ್ಲಪ್ಪ ನಾನು ಅದರಿಂದ ಓದಾಕೊಲ್ಲೆ, ನಂದು ಆಲ್ರೆಡಿ ನೋಟ್ಸ್ ಐತಿ, ನಾನು ಅಲ್ಲಿಂದ ಓದ್ತೀನಿ. ಎಸ್, ಗೋ ಅಹೆಡ್. ಎಲ್ಲಿಂದಾದರೂ ಓದ್ರಿ, ಓದೋದು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು ಸರ್ಟನ್ ಸೋರ್ಸಸ್, ಆರ್ ಇಫ್ ಯು ಹ್ಯಾವ್ ಯುವರ್ ಓನ್ ಸೋರ್ಸ್, ಗೋ ಅಹೆಡ್ ವಿತ್ ಇಟ್. ಓದ್ತೀರಾ? ಗಿವ್ ಅರೌಂಡ್ 4 to 5 hours ಡೈಲಿ ಫಾರ್ ದಿಸ್ ಎಕ್ಸರ್ಸೈಸ್. ಓದೋದಕ್ಕೆ, ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ 4 to 5 hours ಕೊಡಿ ಎವ್ರಿ ಡೇ. ಆ್ಯಂಡ್ ಬೈ ಈವ್ನಿಂಗ್ 6 o'clock ಆದ ತಕ್ಷಣ ನಾನು ನಿಮ್ಗೆ ಕೊಟ್ಟಿರೋಂಥ ಕ್ವಶನ್ಸನ್ನು ಯು ಆರ್ ಸಪೋಸ್ ಟು ಆನ್ಸರ್ ದೆಮ್. ಒಂದು ಪೇಪರನ್ನು ತೊಗೋಬೇಕು, ಆ ಪೇಪರ್ ಒಳಗಡೆ ಮಾರ್ಕಿಂಗ್ ಮಾಡ್ಕೋಬೇಕು. 2 ಲೈನ್ಸ್ ಆ ಕಡೆ, 2 ಲೈನ್ಸ್ ಈ ಕಡೆಯನ್ನು ಎಳೆದು, ಜಸ್ಟ್ ಲೈಕ್ UPSC ಪ್ಯಾಟರ್ನ್ ಪೇಪರ್ ಯಾವ ಥರ ಇರ್ತೈತಿ ಆ ಥರ ಇಟ್ಕೊಂಡು ಅದರೊಳಗಡೆ ಯು ಆರ್ ಸಪೋಸ್ ಟು ರೈಟ್ ಯುವರ್ ಆನ್ಸರ್ಸ್. ಓಕೆ, ಈಗ ಆನ್ಸರ್ಸ್ ಬರೆದ್ಮೇಲೆ ಏನು ಮಾಡಬೇಕು? ಹಾಗೆ ಬಿಟ್ಬಿಡ್ಬೇಕಾ? ನೋ, ಯು ಆರ್ ಸಪೋಸ್ ಟು ಅಪ್ಲೋಡ್ ದೆಮ್ ಇನ್ ದಿ ಗ್ರೂಪನ್ನು ಕ್ರಿಯೇಟ್ ಮಾಡ್ತೀನಿ. ಆ ಗ್ರೂಪ್ ಒಳಗಡೆ ಯು ಆರ್ ಸಪೋಸ್ ಟು ಅಪ್ಲೋಡ್ ಇಟ್. ಅಪ್ಲೋಡ್ ಆದಮೇಲೆ ಏನು ಮಾಡಬೇಕು ಸರ್? ಎವ್ರಿ ನೈಟ್ ವಿ ಆರ್ ಗೋಯಿಂಗ್ ಟು ಸೆಟ್ ಅಪ್ ಅ ವಿಡಿಯೋ ಕಾಲ್. ಎವ್ರಿ ನೈಟ್ ಮೀನ್ಸ್ ಎವ್ರಿ ನೈಟ್. ಯಾವಾಗಾದರೂ ಏನಾದರೂ ಸ್ವಲ್ಪ ಮೇಲೆ ಕೆಳಗೆ ಆಗೋದಿತ್ತಪ್ಪ ಅಂದರೆ ಐ ವಿಲ್ ಮೆನ್ಷನ್ ಇಟ್ ಅರ್ಲಿಯರ್ ಇಟ್ ಸೆಲ್ಫ್, ಬಟ್ ಎವ್ರಿ ನೈಟ್ ದೇರ್ ವಿಲ್ ಬಿ ಅ ವಿಡಿಯೋ ಕಾಲ್ ಸೆಷನ್ ಫಾರ್ ಆಲ್ ದೀಸ್ 50 ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಏನು ಮಾಡ್ತಾರೆ ನೀವು? ಏನು ಮಾಡ್ತೀವಿ ನಾವು ವಿಡಿಯೋ ಕಾಲ್ ಒಳಗಡೆ ಅಂತಂದರೆ, ಬೇಸಿಕಲಿ ನಾನು ನಿಮ್ಮದು ಪೇಪರ್ಸನ್ನು ತೊಗೋತಾ ಹೋಗ್ತೀನಿ, ಏನೇನು ಬರೆದಿದ್ದೀರಾ ನೋಡ್ತೀನಿ, ಎಲ್ಲೆಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕು ಇಂಪ್ರೂವ್ಮೆಂಟ್ಸನ್ನು ಹೇಳ್ತೀನಿ. ಇಫ್ ಯು ಆರ್ ನಾಟ್ ರೈಟಿಂಗ್ ಪ್ರಾಪರ್ಲಿ, ಆ ಚೇಂಜಸನ್ನು ಕೂಡ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಎದಕ್ಕಂತಂದ್ರೆ ಈ ಎಕ್ಸರ್ಸೈಸ್ ಯಾಕೆ ಇಂಪಾರ್ಟೆಂಟ್ ಆಕೈತೆ ಅರ್ಥ ಮಾಡ್ಕೊಳ್ರಿ. ನೀವು UPSC ಮೇನ್ಸ್ ಬರೆದಾಗ ಒಂದು ಕ್ವಶನನ್ನು ಎಕ್ಸಾಮಿನರು ಅಥವಾ ಇವ್ಯಾಲ್ಯುಯೇಟರು ಚೆಕ್ ಮಾಡೋಕ್ಕೆ ಇಟ್ ಟೇಕ್ಸ್ ಹಿಮ್ ನಿಯರ್ಲಿ 10 to 15 seconds. ಹಿ ಈಸ್ ನಾಟ್ ಗೋಯಿಂಗ್ ಟು ವೇಸ್ಟ್ ಮೋರ್ ಅಮೌಂಟ್ ಆಫ್ ಟೈಮ್ ಇನ್ ದ್ಯಾಟ್. ಸೊ 10 to 15 minutes ಒಳಗಡೆ ಎಕ್ಸಾಮಿನರಿಗೆ ಏನು ಬೇಕೋ ಅದನ್ನು ನೀವು ಅವನಿಗೆ ಕೊಡಬೇಕು. ಅರ್ಥ ಆಯ್ತಾ? ಅದನ್ನು ಕೊಟ್ಟಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತೈತಿ. ಅದು ಏನಪ್ಪ ಅದನ್ನೆಲ್ಲ ನಾವು ಈ ಪ್ರೋಗ್ರಾಮ್ ಒಳಗಡೆ ನೋಡೋಣ. ಓಕೆ, ಸೊ 50 ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ ಈ ಪ್ರೋಗ್ರಾಮ್ ಒಳಗಡೆ. ಅಲಾಂಗ್ ವಿತ್ ದ್ಯಾಟ್ ಇದು ರೆಸ್ಟ್ ಆಫ್ ದಿ ಥಿಂಗ್ಸ್ ಅದಾವೆ, ಇದನ್ನು ನೀವು ನೋಡ್ಕೊಳ್ರಿ. ನಾವೇನು ಮಾಡಕತ್ತೀವಿ? ಬೇಸಿಕಲಿ ಡೈಲಿ ಟಾರ್ಗೆಟ್ಸ್ ಹೇಳಿದೆ ನಾನು. ಎವ್ರಿ ಡೇ ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಕ್ವಶನ್ಸ್. ಎವ್ರಿ ಡೇ ಯು ಆರ್ ಸಪೋಸ್ ಟು ಫಿನಿಶ್ ಸಮ್ ಪಾರ್ಟ್ ಆಫ್ ದಿ ಸಿಲೆಬಸ್. ಅದೇ ಥರ ಡೈಲಿ ಆನ್ಸರ್ ರೈಟಿಂಗ್ ಮಾಡ್ತೀರಿ. ಎವ್ರಿ ಡೇ ಯು ಆರ್ ಸಪೋಸ್ ಟು ಡೂ ಆನ್ಸರ್ ರೈಟಿಂಗ್. ನೆಕ್ಸ್ಟು ಎಟ್ ದಿ ಎಂಡ್ ಆಫ್ ದಟ್ ಎಂಟೈರ್ ಸಿಲೆಬಸ್, ಒಂದು ಪೇಪರ್ದು ಸಿಲೆಬಸ್ ಮುಗಿದ ತಕ್ಷಣ ಒಂದು FLT ಮಾಡೋಣ ನಾವು.
ಆ FLTಯನ್ನು ಮಾಡುವಾಗ ಯಾವ ಥರ ಅಟೆಂಪ್ಟ್ ಮಾಡಬೇಕು, ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಅದನ್ನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಆನ್ಸರ್ ರೈಟಿಂಗ್ ಒಳಗಡೆ ಯಾವ ಥರ ಆನ್ಸರ್ ರೈಟಿಂಗ್ ಮಾಡಬೇಕು, ಬೇರೆ ಬೇರೆ ಪೇಪರಿಗೆ ಬೇರೆ ಬೇರೆ ಥರದ ಆನ್ಸರ್ ರೈಟಿಂಗ್ ಬರ್ತೈತಿ. ಓಕೆ, ಎಲ್ಲ ಪೇಪರಿಗೂ ನಾವು ಒಂದೇ ಥರದ್ದು ಸ್ಟೈಲನ್ನು ಯೂಸ್ ಮಾಡಿ ಆನ್ಸರ್ ರೈಟಿಂಗ್ ಮಾಡ್ತೀನಿ ಅನ್ನೋಕ್ಕೆ ಬರೋದಿಲ್ಲ. ಬೇರೆ ಬೇರೆ ಪೇಪರಿಗೆ ಬೇರೆ ಬೇರೆ ಥರದ ಆನ್ಸರ್ ರೈಟಿಂಗ್ ಬರ್ತೈತಿ. ಆ ಬೇರೆ ಬೇರೆ ಪೇಪರಿಗೆ ಅದರದ್ದೇ ಆದ ಒಂದು ಅಪ್ರೋಚ್ ಐತಿ. ಆ ಅಪ್ರೋಚ್ ಏನಪ್ಪ ಅಂತ ತಿಳ್ಕೊಳ್ಳೋಣ. ಇನ್ ದಿಸ್ ವೇ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಮಾರ್ಕ್ಸ್ ಇಂಪ್ರೂವ್ಡ್. ಅರ್ಥ ಆಯ್ತಾ? ಬಟ್ ವಿತ್ ರೆಸ್ಪೆಕ್ಟ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಪ್ರೋಗ್ರಾಮ್, ದಟ್ ಈಸ್ ವ್ಯಾಲ್ಯೂ ಅಡಿಷನ್ ಮಟೀರಿಯಲು, ಯಾವ ಥರ ಟಾಪರ್ ಕಾಪೀಸನ್ನು ಯುಟಿಲೈಸ್ ಮಾಡಬೇಕು, ದ್ಯಾಟ್ ಐ ವಿಲ್ ಹೆಲ್ಪ್ ಯು ವಿತ್. ನೆಕ್ಸ್ಟ್ ಮೆಂಟರ್ಶಿಪ್ ಫಾರ್ ಎಸ್ಸೆದ್ದು ನಮ್ದು ಆಲ್ರೆಡಿ ಒಂದು ಗ್ರೂಪ್ ಐತಿ ಕಾಲ್ಡ್ ಆಸ್ ಎಸ್ಸೆ ಅವೆಂಜರ್ಸ್. ಅದರೊಳಗಡೆ ಎವ್ರಿ ವೀಕ್ ನಾವೇನು ಮಾಡ್ತೀವಿ ಅಂತಂದ್ರೆ ನಾವೊಂದು ಎಸ್ಸೆ ಟಾಪಿಕನ್ನು ಅಪ್ಲೋಡ್ ಮಾಡ್ತೀನಿ. ಅದರ ಮೇಲೆ ಬೇರೆ ಬೇರೆ ಜನ ಎಸ್ಸೆಯನ್ನು ಬರೀತಾರೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ದಿ ಡೇ ಬರೆದಿದ್ದ ಎಸ್ಸೆನ ಅಥವಾ ಬರೆದಿರುವಂತಹ ಡಿಫ್ರೆಂಟ್ ಡೈಮೆನ್ಷನ್ಸನ್ನು ಜನ ಆ ಗ್ರೂಪ್ ಒಳಗಡೆ ಅಪ್ಲೋಡ್ ಮಾಡ್ತಾರೆ. ಈ ಮಾಡೋದ್ರಿಂದ ಏನಾಗತೈತಿ ಅದನ್ನು ಅರ್ಥ ಮಾಡ್ಕೊಡ್ರಿ. ಫಸ್ಟ್, ನಿಮ್ಮದು ಮೈಂಡ್ ಇಟ್ ಈಸ್ ವರ್ಕಿಂಗ್. ಹೌದಾ? ಇದಕ್ಕೆ ನೀವು ಬೇರೆ ಬೇರೆ ಥರ ಡೈಮೆನ್ಷನ್ಸನ್ನು ತೊಗೊಂಬರೋಕೆ ನಿಮ್ಮ ಮೈಂಡಿಗೆ ನೀವು ಕೆಲಸನ ಕೊಡ್ತಾ ಇದ್ದೀರಾ. ಆ್ಯಂಡ್ ಕೆಲಸ ಕೊಟ್ಟು ಯುವರ್ ಮೈಂಡ್ ಈಸ್ ಇನ್ಕ್ರೀಸಿಂಗ್ ಇಟ್ಸ್ ಕೆಪಾಸಿಟಿ ಆಫ್ ಥಿಂಕಿಂಗ್. ಅದೇ ಥರ ಬೇರೆಯವ್ರು ಅಪ್ಲೋಡ್ ಮಾಡಿರ್ತಾರಲ್ಲ ಅದನ್ನು ಓದಿ ನೀವು ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನನ್ನ ಎಸ್ಸೆ ಒಳಗಡೆ ಅನ್ನೋದು ನಿಮ್ಗೆ ಅರ್ಥ ಆಕೈತಿ. ಅದಕ್ಕೋಸ್ಕರ ನಾನು ನಿಮ್ಗೆ ಅಪ್ಲೋಡ್ ಮಾಡೋದು. ಅರ್ಥ ಆಯ್ತಾ? ನಾನು ಚಲೋ ಬರ್ದಿಲ್ಲ ಸರ್, ನಾ ಅಪ್ಲೋಡ್ ಮಾಡೋಕೆ ಒಲ್ಲೆ, ಇಟ್ ಮೇಕ್ಸ್ ನೋ ಸೆನ್ಸ್ ದೇರ್. ನೀವು ಚಲೋ ಬರೆಯಂಗಿಲ್ಲ. ಇನಿಷಿಯಲಿ ಯಾರು ಚಲೋ ಎಸ್ಸೆ ಬರೆಯಂಗಿಲ್ಲ. ದಟ್ ಈಸ್ ಅ ನೋನ್ ಫ್ಯಾಕ್ಟ್. ಬಟ್ ಯು ಆರ್ ಸಪೋಸ್ ಟು ಇಂಪ್ರೂವ್. ದ್ಯಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ್ಯಸ್ ಯು ಗೋ ಫಾರ್ವರ್ಡ್ ನೀವು ಇಂಪ್ರೂವ್ ಆಗೋದು ಇಂಪಾರ್ಟೆಂಟು. ನಾ ಚಲೋ ಬರ್ದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾ ಇನ್ಮೇಲೆ ಚಲೋ ಬರೀತೇನಿ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ಅದಕ್ಕೋಸ್ಕರ ಪ್ಲೀಸ್ ಸ್ಟಾರ್ಟ್ ಅಪ್ಲೋಡಿಂಗ್ ಯುವರ್ ಎಸ್ಸೇಸ್ ಇನ್ ದ್ಯಾಟ್ ಗ್ರೂಪ್. ಭಾಳ ಜನ ಅದಿರಿ, ಬಟ್ ಭಾಳ ಕಮ್ಮಿ ಜನ ಅಪ್ಲೋಡ್ ಮಾಡಿರಿ. ಆ್ಯಂಡ್ ಸಿಕ್ಕಾಪಟ್ಟಿ ಜನ ಅಪ್ಲೋಡ್ ಮಾಡಿದ್ರೆ ಏನಾಕೈತಿ, ಬೇರೆ ಬೇರೆಯವರ ಐಡಿಯಾಸ್ ಎಕ್ಸ್ಚೇಂಜ್ ಹಾಕೋ. ಫಾರ್ ಎಕ್ಸಾಂಪಲ್, ನಾವೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಂತ ಇಟ್ಕೊಳ್ರಿ ಎಸ್ಸೆ ಒಳಗಡೆ, ಇನ್ನೊಬ್ಬರು ಇನ್ನೊಂದು ಎಕ್ಸಾಂಪಲನ್ನು ಕೊಟ್ಟಿದ್ರು ಅಂತಂದ್ರೆ ಆ ಎಕ್ಸಾಂಪಲ್ ನೀವು ನಿಮ್ಮ ಎಸ್ಸೆ ಒಳಗಡೆ ಮುಂದೆ ಇನ್ಕಲ್ಕೇಟ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು ಆ ಎಕ್ಸಾಂಪಲನ್ನು ಎಲ್ಲಾದರೂ ನೀವು. ಸೊ ಕನ್ಸಿಡರ್ ಇಟ್ ಆಸ್ ಅ ರಿಸೋರ್ಸ್ ಗ್ರೂಪ್ ರಾದರ್ ದ್ಯಾನ್ ಜಸ್ಟ್ ಅ ಎಸ್ಸೆ ಅಪ್ಲೋಡಿಂಗ್ ಗ್ರೂಪ್. ಓಕೆ, ಆ್ಯಂಡ್ ದಿಸ್ ಎಂಟೈರ್ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 5th October. 5th October ಒಂದು ಓರಿಯೆಂಟೇಷನ್ ತೊಗೊತೀನಿ. ಆ ಓರಿಯೆಂಟೇಷನ್ ಒಳಗಡೆ ನಾವು ಏನೇನು ಮಾಡ್ತೀವಿ ನಿಮಗೆ ಒಂದು ಪ್ರಾಪರಾಗಿ ಅರ್ಥ ಆಕೈತಿ. ದ ಎಂಟೈರ್ ಪ್ರೋಗ್ರಾಮ್ ವಿಲ್ ಬಿ ಆನ್ಲೈನ್. ಹೌದು, ಇದನ್ನು ನಾನು ಆನ್ಲೈನೇ ಕಂಡಕ್ಟ್ ಮಾಡಕತ್ತೀನಿ. ಆ್ಯಂಡ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಒಳಗಡೆ, ಯಾಕಂದರೆ ಟೆಲಿಗ್ರಾಮ್ ಬ್ಯಾನ್ ಆಗ್ಬೋದು, ಬ್ಯಾನ್ ಆಗಲಿಕ್ಕಿಲ್ಲ, ವಿ ಡೋಂಟ್ ನೋ. ಅದಕ್ಕೋಸ್ಕರ ಪ್ರೆಸೆಂಟ್ಲಿ ಟೆಲಿಗ್ರಾಮ್ ಒಳಗಡೆ ನಾನು ಗ್ರೂಪ್ ಮಾಡ್ತಾ ಇದ್ದೀನಿ. ಆ ಗ್ರೂಪ್ ಒಳಗಡೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಎವ್ರಿಬಡಿ ಹೂ ರಿಜಿಸ್ಟರ್ಸ್ ಟು ದಿ ಪ್ರೋಗ್ರಾಮ್. ಆ್ಯಂಡ್ ಇಫ್ ಟೆಲಿಗ್ರಾಮ್ ಗೆಟ್ಸ್ ಬ್ಯಾಂಡ್ ದೆನ್ ವಿ ಹ್ಯಾವ್ ವಾಟ್ಸಪ್. ರೈಟ್, ಇದರೊಳಗಡೆ ಯಾವುದೇ ಥರದ ಲೈವ್ ಕ್ಲಾಸಸ್ ಇರಲ್ಲ. ಅಂದರೆ ಕ್ಲಾಸಸ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಥಿಂಗ್ಸ್ ಹಿಯರ್. ಅರ್ಥ ಆಯ್ತಾ? ಯಾವ ಥರ ಫಾರ್ ಎಕ್ಸಾಂಪಲ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಟಾಪಿಕ್ ತೊಗೊಂಡು ಆ ಟೆಂಪಲ್ ಆರ್ಕಿಟೆಕ್ಚರನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೊಡಲ್ಲ. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಗಿವಿಂಗ್ ಯು ಪ್ರಾಪರ್ ಗೈಡೆನ್ಸ್ ಆಸ್ ಟು ವಾಟ್ ಹ್ಯಾಸ್ ಟು ಬಿ ರಿಟನ್ ಇನ್ ದಿ ಎಕ್ಸಾಮ್. ಯಾವ ಥರ ಮೇನ್ಸಿಗೆ ಓದ್ಕೋಬೇಕು, ಯಾವ ಥರ ಮೇನ್ಸ್ ಒಳಗಡೆ ಬರೀಬೇಕು, ಯಾವ ಥರ ಮೇನ್ಸನ್ನು ಅಪ್ರೋಚ್ ಮಾಡಬೇಕು. ದಿಸ್ ಈಸ್ ವಾಟ್ ವಿ ಆರ್ ಲರ್ನಿಂಗ್ ಹಿಯರ್. ಇಟ್ ಈಸ್ ನಾಟ್ ಅ ಲೈವ್ ಆರ್ ಅ ರೆಕಾರ್ಡೆಡ್ ಕ್ಲಾಸ್ ಸೆಷನ್. ಅರ್ಥ ಆಯ್ತಾ? ರೈಟ್, ನೆಕ್ಸ್ಟ್ ಎಂಟೈರ್ ಇದೇನು ನಿಮ್ಮದು ಪ್ರೋಗ್ರಾಮ್ ಇರುತ್ತೆ ಅದು ಇಂಗ್ಲೀಷ್ ಮೀಡಿಯಮ್ ಒಳಗಡೆ ಇರುತ್ತೆ. ಸರ್ ಏನು ಸರ್ ಇಂಗ್ಲೀಷ್ ಮೀಡಿಯಮ್ ಅಂತೀರಾ, ಕನ್ನಡ ಒಳಗೆ ಮಾತಾಡ್ತಾ ಇದ್ದೀರಾ? ನೋಡಿ, ನಾನು ಅರ್ಥ ಮಾಡ್ಸೋಕ್ಕೆ ನಿಮ್ಗೆ ಕನ್ನಡ ಒಳಗಡೆ ಮಾತಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಆನ್ಸರ್ ಇವ್ಯಾಲ್ಯೂಯೇಷನ್, ಆನ್ಸರ್ಸ್ ಆರ್ ಸಪೋಸ್ ಟು ಬಿ ಇನ್ ಇಂಗ್ಲೀಷ್, ಯುವರ್ ಎಸ್ಸೇಸ್ ಆರ್ ಸಪೋಸ್ ಟು ಬಿ ಇನ್ ಇಂಗ್ಲೀಷ್. ಅವಾಗ ಮಾತ್ರ ನಾನು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತೀನಿ. ಸೊ ಕನ್ನಡ ಮೀಡಿಯಮಿಗೆ ಮುಂದೆ ಏನಾದರೂ ಪ್ರೋಗ್ರಾಮನ್ನು ತರ್ತೀನಿ. ಬಟ್ ಸದ್ಯಕ್ಕೆ ವಿತ್ ಮೈ ಓನ್ ಪರ್ಸನಲ್ ಕೆಪಾಸಿಟಿ ಇಂಗ್ಲೀಷ್ ಮೀಡಿಯಮ್ ಮಾತ್ರ ಪಾಸಿಬಲ್ ಇದೆ. ಫೈನ್. ನೆಕ್ಸ್ಟು, ಇಫ್ ಯು ಆರ್ ಇನ್ ಧಾರವಾಡ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್, ಇಫ್ ಯು ಆರ್ ಇನ್ ಧಾರವಾಡ ಆ್ಯಂಡ್ ಇಫ್ ಯು ವಾಂಟ್ ಟು ಗೆಟ್ ಯುವರ್ ಆನ್ಸರ್ಸ್ ಇವ್ಯಾಲ್ಯೂಯೇಟೆಡ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಹೇಳಾಕತ್ತೀನಿ ಪ್ರೀ ಮೆನ್ಷನ್ ಡೇಟ್ ಆ್ಯಂಡ್ ಟೈಮ್ ಅಂತ ಮೆನ್ಷನ್ ಮಾಡೀನಿ. ದಟ್ ಮೀನ್ಸ್, ಸರ್ ನಾನು ನಾಳೆ ಧಾರವಾಡಿಗೆ ಬರ್ತಾ ಇದ್ದೀನಿ, ಐ ವಾಂಟ್ ಟು ಗೆಟ್ ಮೈ ಆನ್ಸರ್ಸ್ ಇವ್ಯಾಲ್ಯೂಯೇಟೆಡ್ ಪರ್ಸ್ನಲಿ ಬೈ ಯು. ಎಸ್, ದಟ್ ಈಸ್ ಅವೈಲೇಬಲ್ ಪ್ರೊವೈಡೆಡ್ ಯು ಆಸ್ಕ್ ಮೀ ಆರ್ ಯು ಲೆಟ್ ಮೀ ನೋ ಪ್ರಯರ್ ಟು ಯುವರ್ ಅರೈವಲ್. ಅರ್ಥ ಆಯ್ತಾ? ನಾನು ಬಂದಿದ್ದೀನಿ ಸರ್ ಎಲ್ಲಿದ್ದೀರಿ ಅಂತಂದ್ರೆ ನಾ ಎಲ್ಲೋ ಬೇರೆ ಜಾಗದಲ್ಲಿ ಇದ್ದೀನಿ ಅಂತಂದರೆ ಐ ಕಾಂಟ್ ಹೆಲ್ಪ್ ಯು. ಅದಕ್ಕೋಸ್ಕರ ನೀವು ಬರೋರಿದ್ರಿ ಅಥವಾ ನಿಮ್ದೇನಾದರೂ ಈ ಥರ ಆನ್ಸರ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕಾಗಿತ್ತಪ್ಪ ಅಂತಂದರೆ ಪ್ಲೀಸ್ ಲೆಟ್ ಮೀ ನೋ ಅರ್ಲಿಯರ್ ಇಟ್ ಸೆಲ್ಫ್. ಅರ್ಥ ಆಯ್ತಾ? ಇದರೊಳಗಡೆ ಯಾವುದೇ ಥರದ್ದು ರೀಡಿಂಗ್ ಮಟೀರಿಯಲನ್ನು ನಾನು ಕೊಡೋಂಗಿಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಸಜೆಸ್ಟ್ ಯು ದಿ ರೀಡಿಂಗ್ ಮಟೀರಿಯಲ್. ಅದೇ ಹೇಳಿದ್ನಲ್ಲ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ವಾಟ್ ಆರ್ ದಿ ಸೋರ್ಸಸ್ ದಟ್ ಆರ್ ಟು ಬಿ ರೆಫರ್ಡ್. ಇಫ್ ನೀಡೆಡ್ ಐ ವಿಲ್ ಪ್ರೊವೈಡ್ ಯು ದಿ ಸೋರ್ಸಸ್. ಬಟ್ ದ ಥಿಂಗ್ ಈಸ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಎನಿ ರೀಡಿಂಗ್ ಮಟೀರಿಯಲ್. ಫೈನ್. ನೆಕ್ಸ್ಟು, ಇದನ್ನು ನಾನು ಡಿವೈಡ್ ಮಾಡೀನಿ. ಯಾಕೆ ಡಿವೈಡ್ ಮಾಡೀನಿ ಅಂತಂದ್ರೆ ಎಂಟೈರ್ ಕೋರ್ಸ್ ಫೀಸ್ ಸ್ವಲ್ಪ ಮಂದಿಗೆ ಭಾಳ ಕಾಸ್ಟ್ಲಿ ಆಗ್ಬೋದು. ಸೊ ನಾನೇನು ಮಾಡಿದ್ದೀನಿ ಅಂತಂದ್ರೆ ಎಂಟೈರ್ ಕೋರ್ಸನ್ನು ಡಿವೈಡ್ ಮಾಡೀನಿ. GS1, GS2, GS3, GS4 ಅಂತಂದು.
ಓಕೆ, GS1 ಅನ್ನು ತೊಗೊಂಡ್ರೆ 1800 rupees, GS2 ಅನ್ನು ತೊಗೊಂಡ್ರೆ 1800 rupees, GS3 ಅನ್ನು ತೊಗೊಂಡ್ರೆ 1800 rupees, GS4 ಅನ್ನು ತೊಗೊಂಡ್ರೆ ಕೂಡ 1800 rupees. ಬಟ್ ನಿಮಗೆ ಎಂಟೈರ್ GS1 to 4 ಎಲ್ಲ ಬೇಕಾಗಿತ್ತಪ್ಪ ಅಂತಂದರೆ ಇಟ್ ಈಸ್ 6500 rupees. ಓಕೆ, ಅದು ಕೂಡ ನಾನು ಇಲ್ಲಿ ಡಿಸ್ಕೌಂಟನ್ನು ಕೊಟ್ಟೇನೆ. ಐ ಡೋಂಟ್ ವಾಂಟ್ ಟು ಚಾರ್ಜ್ ಮೋರ್. ಓಕೆ, ಎಷ್ಟು ಮಿನಿಮಲ್ ಚಾರ್ಜಸ್ ಆಕೈತಿ, ಎಷ್ಟು ನನ್ನ ಕಡೆ ಕೆಪಾಸಿಟಿ ಐತಿ, ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ದ್ಯಾಟ್. ಫೈನ್. ಬಟ್ ಈ ಮಿನಿಮಲ್ ಚಾರ್ಜ್ ಐತಲ್ಲ, ದ್ಯಾಟ್ ಐ ಹ್ಯಾವ್ ಕೆಪ್ಟ್. ಓಕೆ, ಈಗ ನೀವು ಪೇಮೆಂಟನ್ನು ಮಾಡಬೇಕಪ್ಪ ಅಂತಂದರೆ ಯು ಹ್ಯಾವ್ UPI ಪೇಮೆಂಟ್ ಆರ್ ಯು ಕ್ಯಾನ್ ಸ್ಕ್ಯಾನ್ ದಿಸ್ ಇಮೇಜ್. ವಿತ್ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಮೇಕ್ ದಿ ಪೇಮೆಂಟ್. ನೆಕ್ಸ್ಟ್ ಈಸ್ ಸಿಲೆಬಸ್ ಫಾರ್ ರೆಫರೆನ್ಸ್. ನಾನು UPSC ಸಿಲೆಬಸನ್ನು ಈ ಥರ ಟಾಪಿಕ್ ವೈಸ್ ಡಿವೈಡ್ ಮಾಡೀನಿ. ಫೈನ್. 1, 2, 3, 4, 5, 6 ಅಂತ ಇವು ಟಾಪಿಕ್ ವೈಸ್ ಈ ಥರ ಎಂಟೈರ್ ಸಿಲೆಬಸನ್ನು ಡಿವೈಡ್ ಮಾಡೀನಿ. ಅದೇ ಥರ GS2 ಒಳಗಡೆ ಕೂಡ ಡಿವೈಡ್ ಮಾಡೀನಿ, GS3 ಒಳಗಡೆ ಕೂಡ ಡಿವೈಡ್ ಮಾಡೀನಿ, GS4 ಒಳಗಡೆ ಕೂಡ ನಾನು ಡಿವೈಡ್ ಮಾಡೀನಿ. ಈಗೇನು ಎದಕ್ಕೆ ಡಿವೈಡ್ ಮಾಡೀನಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಟಾಪಿಕ್ 1 ಅಂತಂದರೆ ದಟ್ ಈಸ್ ಆನ್ ಸಂಡೇ ಆ್ಯಂಡ್ ಮಂಡೇ, ದಟ್ ಈಸ್ 6th 7th. ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ GS1 ಒಳಗಡೆ ಇರುವಂತಹ ಟಾಪಿಕ್ 1 ದಟ್ ಈಸ್ ಇಂಡಿಯನ್ ಕಲ್ಚರ್ ವಿಲ್ ಕವರ್ ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ಆರ್ಟ್ ಫಾರ್ಮ್ಸ್, ಲಿಟರೇಚರ್, ಆರ್ಕಿಟೆಕ್ಚರ್ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್ ಟೈಮ್ಸ್. ಇದೇನೈತಲ್ಲ ಈ ಪಾರ್ಟನ್ನು ನಾನು ಎಲ್ಲಿ ಕವರ್ ಮಾಡಕತ್ತೀನಿ, ಐ ಆಮ್ ಕವರಿಂಗ್ ಇಟ್ ಆನ್ 6th and 7th of October. ಓಕೆ, ಸೊ ಈ ಥರ ನಾನು ಎಂಟೈರ್ ಸಿಲೆಬಸನ್ನು ಡಿವೈಡ್ ಮಾಡೀನಿ. ಅರ್ಥ ಆಯ್ತಾ? ಈಗ ಇಲ್ಲಿ ಬಫರ್ ಅಂತ ಕೊಟ್ಟೇನೆ ನೋಡ್ರಿ. ಈ ಮೆನ್ಷನ್ಡ್ ಡೇಸ್ ಒಳಗಡೆ ನಿಮಗೇನಾದರೂ ಸಿಲೆಬಸ್ ಮುಗಿಲಿಲ್ಲಪ್ಪ ಅಂತಂದರೆ ಅದನ್ನು ನೀವು ಈ ಡೇಸ್ ಒಳಗಡೆ ಮುಗಿಸ್ಕೋಬೋದು. ಆ್ಯಂಡ್ ಎಟ್ ದಿ ಎಂಡ್ ಆಫ್ ದಿಸ್ ಪೇಪರ್ ವಿ ವಿಲ್ ಹ್ಯಾವ್ ಅ ಟೆಸ್ಟ್. ಓಕೆ, ಆ ಟೆಸ್ಟ್ ಒಳಗಡೆ ಯಾವ ಥರ ಬರೀಬೇಕು, ಏನು ಮಾಡಬೇಕು, ವಿಲ್ ಲೆಟ್ ಯು ನೋ ದ್ಯಾಟ್ ಲೇಟರ್. ರೈಟ್. ನೆಕ್ಸ್ಟು ಕಮಿಂಗ್ ಟು ಪೇಪರ್ 4. ರೈಟ್, ಅದೇ ಥರ ಹ್ಯಾಂಡಲ್ ಮಾಡ್ತಾ ಹೋಗೋಣ. ಅದಾದಮೇಲೆ ಪೇಪರ್ 2, ಅದಾದಮೇಲೆ ಪೇಪರ್ 3. ಎಂಟೈರ್ ಪ್ರೋಗ್ರಾಮ್ ನಾನಿಲ್ಲಿ ಮತ್ತೆ ಬಫರ್ ಅಂತ ಬಿಟ್ಟಿದ್ದೀನಿ. ಎದಕ್ಕಂತಂದರೆ ಇನ್ ಬಿಟ್ವೀನ್ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ನಾನು ಆಲ್ಮೋಸ್ಟ್ 5 ಡೇಸನ್ನು ಬಫರಾಗಿ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ಏನಾದರೂ ಉಳಿದಿತ್ತಪ್ಪ ಅಂದರೆ ವಿ ಕ್ಯಾನ್ ಕವರ್ ಇಟ್ ಹಿಯರ್. Okay, that means by 17th of January, your entire GS syllabus of UPSC exam will be over. So this is the entire program that I'm running right now, which will start from 5th October. Okay, if you are interested, you can pay to the given UPI ID and register yourself. Right, ನಿಮಗೆ ಏನಾದರೂ ಮತ್ತು ಫರ್ದರ್ ಡೌಟ್ಸ್ ಇದ್ದರೆ ಪ್ಲೀಸ್ ಮೆನ್ಷನ್ ಇಟ್ ಇನ್ ದಿ ಕಮೆಂಟ್ ಬಾಕ್ಸ್ ಬಿಲೋ. ಐ ವಿಲ್ ಆನ್ಸರ್ ಇಟ್. ಓಕೆ, ಸೊ ಟಿಲ್ ನೆಕ್ಸ್ಟ್ ಟೈಮ್, take care, bye. So please subscribe, whatever.